ಭೇಟಿ ಮಾಡುವ ಕಾರ್ಯಕ್ರಮ ನಾನಿವತ್ತು ಇಟ್ಕೊಂಡಿಲ್ಲ. ನಾನು ತುಂಬಾ ದಿನ ಆಗಿತ್ತು ಪಕ್ಷದ ಕಚೇರಿಗೆ ಬರೋಣ ಅಂತ ಹೇಳಿ ತಿಪ್ಪೇಸ್ವಾಮಿ ಅವರಿಗೆ ಫೋನ್ ಮಾಡಿದ್ದೆ. ಪಕ್ಷದ ಸಾಮಾನ್ಯವಾಗಿ ಇತ್ತೀಚೆಗೆ ಪಕ್ಷದಲ್ಲೇ ಹೆಚ್ಚು ಚಟುವಟಿಕೆ ಇರೋದ್ರಿಂದ ತುಂಬ ಜನ ನಮ್ಮ ಪಕ್ಷದ ಮುಖಂಡಗಳು ಬೆಂಗಳೂರಿನವರು ಬಂದಿದ್ದಾರೆ, ಹೊರಗಡೆಯವರು ಬಂದಿದ್ದಾರೆ. ನೋಡಿದೆ ನಾನು ಇವತ್ತು ಯಾವುದೇ ವಿಷಯ ಪ್ರಸ್ತಾಪ ಮಾಡಲಿಕ್ಕೆ ನಿಮ್ಮನ್ನ ಬಳಕೆ ಮಾಡಿಕೊಳ್ಳೋದಿಲ್ಲ. ಇವತ್ತು 22ನೇ ತಾರೀಕು ಬಿಜಾಪುರದಲ್ಲಿ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಕ್ಕೆ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಪಕ್ಷದ ಮಾಜಿ ಮಂತ್ರಿಗಳು ರಾಯಚೂರಿನ ನಾಡಗೌಡರು ಹೋಗಿರ್ಬೇಕಲ್ಲ, ನೀವು ಕೃಷ್ಣಾರೆಡ್ಡಿಯವರು ಹೋಗಿ ಅಲ್ಲಿ 27ನೇ ತಾರೀಕು ಕಾರ್ಯಕ್ರಮಕ್ಕೆ ಪೂರ್ವ ಸಿದ್ಧತೆಗಳನ್ನು ಮಾಡೋ ಉದ್ದೇಶದಿಂದ ಹೋಗಿದ್ದಾರೆ. ಅದರಿಂದ ಅವತ್ತು ಅಲ್ಲಿ ಆ ಕಾರ್ಯಕ್ರಮದಲ್ಲಿ ನನ್ನ ಅಲ್ಲಿಯ ನಮ್ಮ ಮುಖಂಡರುಗಳು ನೀವು ಬರಬೇಕು ಅಂತ ಹೇಳಿದರು. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ನಾನು ಕುಮಾರಸ್ವಾಮಿ ಅವರು ನಾವೆಲ್ಲ ಬಹುಶಃ ಹೆಲಿಕಾಪ್ಟರ್ ಹೋಗ್ತೀವಿ ಅಂತ ಕಾಣುತ್ತೆ. ಅಲ್ಲಿ ಏನಿದ್ರು ಅವತ್ತು ನಮ್ಮ ರಾಜ್ಯದ ನೀರಾವರಿ ವಿಷಯ ಮತ್ತೊಂದು ಅಲ್ಲಿ ಮಾತನಾಡೋದಕ್ಕೆ ಅವಕಾಶ ಕಲ್ಪಿಸ್ಕೊಳ್ತೇನೆ. ಇವತ್ತು ನೀವೆಲ್ಲ ಬಂದಿದ್ದೀರಿ, ನಿಮ್ಗೆ ನಾವು ಕಾಫಿನೂ ಕೊಟ್ಟಿಲ್ಲ ಅಂತ ಕಾಣುತ್ತೆ. ದಯಮಾಡಿ ಕ್ಷಮಿಸಿ. ನಾನು ಡೆಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ನಿಮ್ಮನ್ನ ಒಂದ್ಸಾರಿ ಭೇಟಿ ಮಾಡ್ತೀನಿ. ಬಹುಶಃ ಇದೇ ಕೊನೆ ನಮ್ಮ ಲೋಕಸಭೆಯಲ್ಲಿ ರಾಜ್ಯಸಭೆ ಅಧಿವೇಶನ ಕೊನೆ. ಅಲ್ಲಿ ಏನು ವಿಷಯ ಪ್ರಸ್ತಾಪ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇನೆ. ನಿಮ್ಮ ಮುಂದೆ ಅವತ್ತು ಕೆಲವು ವಿಷಯ ಪ್ರಸ್ತಾಪ ಮಾಡಿ. ಸರ್, ಜೂನ್ಗೆ ತಮ್ಮ ರಾಜ್ಯಸಭಾ ಅವಧಿ ಕೊನೆ ಜೂನ್ಗೆ ಮುಗಿಯುತ್ತೆ. ಸೆಷನ್ ಎಂಡ್ ಆಗೋದು ಏಪ್ರಿಲ್ 30ಕ್ಕೆ. ಸಂಬಳ TAD ಸೆಷನ್ ಎಂಡ್ ಆಗೋದು ಇಲ್ಲ ಏಪ್ರಿಲ್ನಲ್ಲಿ. ಆದ್ರಿಂದ ನಾನು ನಿಮ್ಮನ್ನ ಪದೇ ಪದೇ ಮೀಟ್ ಮಾಡ್ತೀನಿ. ಇನ್ನು ಸದ್ಯಕ್ಕೇನು ನಿಮ್ಮಿಂದ ದೂರ ಹೋಗಲ್ಲ. ನನ್ನ ರಾಜ್ಯಸಭಾ ಅವಧಿ ಮುಗಿದ್ರೂ ನಿಮ್ಮನ್ನ ಭೇಟಿ ಮಾಡುವಂತ ಸನ್ನಿವೇಶಗಳು ಹಲವಾರು ಬರುತ್ತೆ. ಮುಂದೆ ರಾಜ್ಯ ರಾಜಕಾರಣದಲ್ಲಿ ಸಕ್ರಿಯರಾಗ್ತೀರಾ ಸರ್? ಆ ಸಂದರ್ಭದಲ್ಲಿ ಹಲವಾರು ವಿಷಯ ಮಾತಾಡುವಂತ ಸನ್ನಿವೇಶ ಬರುತ್ತೆ. ಇವತ್ತು ನಾನು ಒಂದೇ ಒಂದು ನಮ್ಮ ತಿಪ್ಪೇಸ್ವಾಮಿಯವರು ಬೆಂಗಳೂರು 5 ಭಾಗಗಳಾಗಿ ಕಾರ್ಪೊರೇಷನ್ ಅನ್ನ ವಿಂಗಡಣೆ ಮಾಡಿದ್ದಾರೆ ಘನ ಸರ್ಕಾರದವರು. ಅದರ ಬಗ್ಗೆ ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೆಲವು ತಿಪ್ಪೇಸ್ವಾಮಿಯವರು ಸಲಹೆ ಕೊಟ್ಟಿದ್ದಾರೆ. ಆ ವಿಷಯದಲ್ಲಿ
ಒಂದು ಚರ್ಚೆ ಮಾಡಿ ನಿರ್ಣಯ ತೆಗೆದುಕೊಳ್ಳೋದು ಅಂತ ಹೇಳಿ ಬಂದಿದ್ದೇನೆ. ನಾನಿನ್ನೂ ಈಗ ತಾನೇ ಇಲ್ಲಿಗೆ ಎಂಟರ್ ಆಗಿದ್ದೇನೆ. ಅದರಿಂದ ಸಾಯಂಕಾಲ ಕುಮಾರಸ್ವಾಮಿಯವರು ಬರ್ತಾರೆ, ನಿಖಿಲ್ ಕುಮಾರಸ್ವಾಮಿಯವರು ಇರ್ತಾರೆ. ನಾವೇನು ಮಾಡಬೇಕು ಅಂತ ಹೇಳಿ ಅಂತಿಮವಾಗಿ ತೀರ್ಮಾನ ತಗೊಂಡು, ಯಾಕೆಂದ್ರೆ ನಾವು NDA-ನಲ್ಲಿದ್ದೀವಿ. ಇಲ್ಲಿ ಕಾರ್ಪೊರೇಷನ್, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ನಾವು NDA ಜೊತೆಲೇ ಹೋಗಬೇಕು ಅನ್ನೋದು ನಮ್ಮ ಆಕಾಂಕ್ಷೆ. ಇದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಆದರೆ ಅಂತಿಮವಾಗಿ ಒಂದು ನಿರ್ಣಯ, ಅದು ರಾಷ್ಟ್ರೀಯ ಪಕ್ಷ, ನಮ್ದೊಂದು ಪ್ರಾದೇಶಿಕ ಪಕ್ಷ. ಅದರಿಂದ ಅವರು ಏನು ನಿರ್ಣಯ ತೆಗೆದುಕೊಳ್ತಾರೋ ಅದರಲ್ಲಿ ಅವರು ಯಾವ ಭಾವನೆ ವ್ಯಕ್ತಪಡಿಸ್ತಾರೆ ಅನ್ನೋದ್ರ ಮೇಲೆ ನಾವು ಮುಂದಕ್ಕೆ ಹೆಜ್ಜೆ ಇಡ್ತೇವೆ. ಅದು ಲೋಕಲ್ ಬಾಡಿ ಎಲೆಕ್ಷನ್, ಪಾರ್ಲಿಮೆಂಟು ಮತ್ತು ಅಸೆಂಬ್ಲಿ ಎಲೆಕ್ಷನ್ ನಾವು NDA ಜೊತೆಲೇ ಹೋಗ್ತೇವೆ. ಈ ಲೋಕಲ್ ಬಾಡಿ ಎಲೆಕ್ಷನ್ ಕಾರ್ಪೊರೇಷನ್ 170 ಸೀಟ್ ಇರಬಹುದು, ಹಂಚೋದು ಸ್ವಲ್ಪ ಕಷ್ಟ ಆಗ್ಬೋದು. ಆದರೆ ಪ್ರಯತ್ನ ಮಾಡ್ತಾರೆ ತಿಪ್ಪೇಸ್ವಾಮಿಯವರು, ನಮ್ಮ ಸ್ನೇಹಿತರಲ್ಲಿ ಸೇರಿ ನಿಖಿಲ್ ಕುಮಾರಸ್ವಾಮಿಯವರು, ಬಾಬು ಅವರು, ವಿರೋಧ ಪಕ್ಷದ ನಾಯಕರು, ತಿಪ್ಪೇಸ್ವಾಮಿಯವರ ಜೊತೆಗೆ ಬಾಕಿ ಸ್ನೇಹಿತರಲ್ಲಿ ನಮ್ಮ ಶೆಟ್ಟರ್ ಇದ್ದಾರೆ, ನಮ್ಮ ಜವರೇಗೌಡರಿದ್ದಾರೆ, ರಮೇಶ್ ಗೌಡ, ತಿಮ್ಮೇಗೌಡರಿದ್ದಾರೆ, ಆಮೇಲೆ ನಾನು ಕೃಷ್ಣ ಅಂತ ಹೇಳಿ, ನಮ್ಮ ಈ ಕೃಷ್ಣಪ್ಪನವರಿದ್ದಾರೆ. ಇದರ ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಅದರಿಂದ ಇವತ್ತಿಷ್ಟೇ ನಿಮ್ಮ ಮುಂದೆ ಹೇಳೋದು. ಕುಮಾರಸ್ವಾಮಿ ಅವರು ಬಂದ್ಮೇಲೆ ಒಂದು ಫೈನಲ್ ಶೇಪ್ ತಗೊಳುತ್ತೆ. ಅವರು ಡೆಲ್ಲಿಯಿಂದ ಬರ್ತಾರೆ, ಬಹುಶಃ ಕೇಂದ್ರದ ಮುಖಂಡಗಳ ಜೊತೆ ಚರ್ಚೆ ಮಾಡ್ಕೊಂಡು ಬರಬಹುದು. ಅವರು ಬಂದ ಮೇಲೆ ಒಂದು ಅಲ್ಟಿಮೇಟ್ ಆಗಿ ನಾವು ಯಾವ ರೀತಿ ಹೋಗಬೇಕು ಅನ್ನೋದು ಒಂದು ತೀರ್ಮಾನ. ಸರ್, ಸಿಎಂ ಒಂದು ಪ್ರೆಸ್ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ರು ಸರ್ ನಿನ್ನೆ. ನಿಮ್ಮ ಕುಟುಂಬದವ್ರು ಬಿಟ್ಟು ಬೇರೆ ಯಾರಿಗೂ ಆಯಕಟ್ಟಿನ ಸ್ಥಾನಗಳು ಕೊಡೋದಿಲ್ಲ ಅವರು ಅಂತ ಒಂದು ಆರೋಪ ಮಾಡಿದ್ದಾರೆ ಸರ್. ಅದು ರಿಯಾಕ್ಟ್ ಮಾಡೋದು ಅವಶ್ಯಕತೆ ಇಲ್ಲ. ಅದಕ್ಕೆ ರಿಯಾಕ್ಷನ್ ಮಾಡೋ ಅವಶ್ಯಕತೆನೇ ಇಲ್ಲ. ರಾಜ್ಯದಲ್ಲಿ ಉದ್ಯೋಗ ಆಕಾಂಕ್ಷಿಗಳು ಪ್ರತಿಭಟನೆ ಮಾಡ್ತಿದ್ದಾರೆ. ಉದ್ಯೋಗ ಕೊರತೆ ಆಗ್ತದೆ. 2 ವರ್ಷ ನೋಡಿ, ಒಂದು ನಿಮಿಷ ಅದೇ ಮಾಡಿ. ನೀವು ಯಾರು ತಪ್ಪು ತಿಳ್ಕೊಳ್ಬಾರ್ದು. ಈ ಪಕ್ಷ ನಡೆದು ಬಂದ ದಾರಿ ಜನತಾ ಪಾರ್ಟಿಯಿಂದ ಹಿಡಿದು ಜಾತ್ಯತೀತ ಜನತಾದಳ ಆಗಿದೆ. ಇದರ ಬಗ್ಗೆ ವಿಶ್ಲೇಷಣೆ ಮಾಡೋದು ಬಹಳ ಕಷ್ಟ. ಅಂತ ಸನ್ನಿವೇಶ ಬಿದ್ದರೆ ನನಗೆ ಪ್ರತಿಯೊಂದು ಜ್ಞಾಪಕ ಶಕ್ತಿ ಇದೆ. ಆ ಸನ್ನಿವೇಶ ಬಂದಾಗ ನಾನೇ ಎಲ್ಲ ವಿಷಯ ಹೇಳಿದೆ. ಈಗ ಸದ್ಯಕ್ಕೆ ಯಾವುದು ಬೇಡ. ಬಂದಿದ್ರಿ, ನಾನು ತುಂಬಾ ಆಭಾರಿಯಾಗಿದ್ದೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.